ವರ್ಷದ ಮೇಲೆ ಆಗಿತ್ತು ವೀಡಿಯೋ ಮಾಡೋದಲ್ಲೇ. ಇವಾಗ ಅದು ಐಫೋನ್ SE 4 ಬರ್ತಾ ಇದೆ ಅಂತೆ, ಅದ್ರ ಬಗ್ಗೆ ವೀಡಿಯೋ ಮಾಡೋಣ. 3 ವರ್ಷದಿಂದ ಆ್ಯಪಲ್ ಅವರು ಐಫೋನ್ SE 3ನ ಬಿಟ್ಟಿದ್ರು. ಇವಾಗ ಅವರು ಹೊಸದಾಗಿ ಐಫೋನ್ SE 4ನ ಬಿಡ್ತಾ ಇರುವಂಥದ್ದು. ಅದು ಬಂದು ಐಫೋನ್ SE 4 ಆಗಿರ್ಬೋದು, ಇಲ್ಲಾಂತಂದರೆ 16e ಅಂತ, ಐಫೋನ್ 16e ಅಂತ ಕೂಡ ಬರ್ಬೋದು. ಯಾರ್ಯಾರು ಐಫೋನ್ SE ಸೀರೀಸ್ಗಾಗಿ ವೇಟ್ ಮಾಡ್ತಾ ಇದ್ರಿ ಅವರಿಗೆಲ್ಲ ಒಂದು ಒಳ್ಳೆ ವಿಷಯ. ಐಫೋನ್ SE ಸೀರೀಸ್ ಬಂದು ಒಂದು ಲೆವೆಲಿಗೆ ಅಫೋರ್ಡೆಬಲ್ ರೇಂಜಲ್ಲಿ ಇರ್ತಾ ಇತ್ತು ಯಾವಾಗ್ಲೂ. ಫೋನ್ ಬಂದು ಜಾಸ್ತಿ ಈಗ ಏನು ನೋಡ್ತಾ ಇದ್ದೀರಾ ನೀವು, ಮೇನ್ ಸೀರೀಸ್ ಅವರು ಏನಿರ್ತವೆ ಅದರಲ್ಲೆಲ್ಲ ಜಾಸ್ತಿ ಏನು ಪ್ರೈಸ್ ಇರ್ತಾಯಿದ್ರು, ಆ ರೀತಿ ಇರ್ತಾ ಇರಲಿಲ್ಲ. ಈ ಪ್ರೈಸ್ ಬಂದು ಒಂದು ತಗೊಳ್ಳೋ ರೀತಿ ಇರ್ತಾ ಇತ್ತು ಪ್ರೈಸ್ ಬಂದು ಇದರಲ್ಲಿ. ಈ SE 4ಅಲ್ಲಿ ಡಿಸ್ಪ್ಲೇ ಬಂದು ಏನು ನೀವು ಐಫೋನ್ 14ಅಲ್ಲಿ ಡಿಸ್ಪ್ಲೇ ನೋಡ್ತಾ ಇದ್ರಿ, ಮುಂಚೆ ಎಲ್ಲ ನಿಮಗೆ 720p ಡಿಸ್ಪ್ಲೇ ಆ ರೀತಿ ಬರ್ತಾ ಇತ್ತು. ದೊಡ್ಡದಾಗಿರುವಂಥ ಒಂದು ಬೆಸಲ್ ಬಂದು ಮತ್ತೆ ನಿಮಗೆ ಫ್ರಂಟಲ್ಲಿ ಟಚ್ ID ಕೂಡ ಕೊಡ್ತಾ ಇದ್ರು. ಈಗ ಆ ರೀತಿ ಯಾವುದೇ ರೀತಿ ಇರೋದಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ನಿಮಗೆ 14 ನೀವೇನು ನೋಡಿದ್ದೀರಿ ಐಫೋನ್ 14ಅಲ್ಲಿ ಯಾವ ರೀತಿ ಇತ್ತು, ನಿಮಗೆ ನಾಚ್ ಆಗಿರ್ಬೋದು, ನಾಚು ಮತ್ತು ಅಥವಾ ಇಲ್ಲಾಂತಂದರೆ ಡೈನಮಿಕ್ ಐಲ್ಯಾಂಡ್ ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವೆರಡರಲ್ಲಿ ನಿಮಗೆ ಕರೆಕ್ಟಾಗಿ ಕನ್ಫರ್ಮೇಷನ್ ಇಲ್ಲ. ಎರಡರಲ್ಲಿ ಯಾವುದಾದ್ರೂ ಬಂದಿರ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ 60 Hz OLED ಡಿಸ್ಪ್ಲೇ ಕೊಡ್ತಾ ಇರುವಂಥದ್ದು, 6.1 ಇಂಚಸ್ ಇರುವಂಥ ಒಂದು ಡಿಸ್ಪ್ಲೇ ಆಗಿರುತ್ತೆ ಇದು. ಇದರಲ್ಲಿರುವಂಥ ಒಂದು ಕ್ಯಾಮ್ರಾ ಬಂದು 48 ಮೆಗಾಪಿಕ್ಸಲಿನ ಕ್ಯಾಮ್ರಾ ಕೊಡ್ತಾ ಇರುವಂಥದ್ದು. ಮುಂಚೆ ನಿಮಗೆ 12 ಮೆಗಾಪಿಕ್ಸಲಿಂದ ಆ ರೀತಿ ಕೊಡ್ತಾ ಇದ್ರು. ಅದು ಸಿಂಗಲ್ ಕ್ಯಾಮ್ರಾನೇ. ಈ ಸತಿನೂ ನಿಮಗೆ ಸಿಂಗಲ್ ಕ್ಯಾಮ್ರಾನೇ ಕೊಡ್ತಾ ಇರುವಂಥದ್ದು. ಬಾಡಿ ಡಿಸೈನ್ ಬಂದು ಅಲ್ಯೂಮಿನಿಯಂ ಫ್ರೇಮು ಆ ರೀತಿನೇ ಇರುವಂಥದ್ದು, ಸೆರಾಮಿಕ್ ಗ್ಲಾಸ್ ಇರುತ್ತೆ. ಸೇಮ್ ಆ ರೀತಿ ನಿಮಗೆ 14ಅಲ್ಲಿ ಏನು ನೋಡಿದ್ರಿ ಅದೇ ಡಿಸೈನ ಫಾಲೋ ಮಾಡುತ್ತೆ ಈ ಒಂದು SE 4 ಬಂದು. ಇದರಲ್ಲಿರುವಂಥ ಒಂದು ಚಾರ್ಜಿಂಗ್ ಪೋರ್ಟ್ ಬಂದು Type-C ಪೋರ್ಟ್ ಆಗಿರುತ್ತೆ. ಯಾವುದೇ ರೀತಿ ನಿಮಗೆ ಲೈಟ್ನಿಂಗ್ ಪೋರ್ಟ್ ಆ ರೀತಿ ಕೊಡ್ತಾ ಇಲ್ಲ. ಇದರಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ ಕೊಡ್ತಾ ಇದ್ದಾರೆ. ಹಂಗಾಗಿ ಅವರು 8GB ರ್ಯಾಮ್ನ ಇದರಲ್ಲಿ ಕೊಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ನಿಮಗೆ ಅದು ಆ್ಯಪಲ್ ಇಂಟೆಲಿಜೆನ್ಸ್ನ ಅದು ತಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇರಬೇಕು. ಹಂಗಾಗಿ ನಿಮಗೆ 8GB ರ್ಯಾಮ್ ಕೊಡ್ತಾ ಇರುವಂಥದ್ದು. ಇದರಲ್ಲಿರುವಂಥ ಒಂದು ಬ್ಯಾಟ್ರಿ ಬಂದು 3279 mAh ಕೆಪಾಸಿಟಿ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಈ 2025ರಲ್ಲಿ ನಿಮಗೆ ಈ ವರ್ಷದಲ್ಲಿ ಇದೆಯೋ ಯಾವುದೇ ರೀತಿ ಯೂಸ್ ಆಗೋದಿಲ್ಲ. ಯಾಕೆ ಅಂತಂದರೆ ಅಷ್ಟು ಕಮ್ಮಿ ಕೆಪಾಸಿಟಿ ಅನಿಸುತ್ತೆ. ಇಷ್ಟು ಬ್ಯಾಟ್ರಿ ಕೆಪಾಸಿಟಿ ನಿಮಗೆ ಸಾಕಾಗುತ್ತಾ ಕಮೆಂಟ್ ಮಾಡಿ. ಇದರಲ್ಲಿರುವಂಥ ಮೇನ್ ಪ್ರೊಸೆಸರ್ ಬಂದು ಲೇಟೆಸ್ಟ್ ಪ್ರೊಸೆಸರ್ ಕೊಡ್ತಾ ಇರುವಂಥದ್ದು. ಐಫೋನ್ 16ಅಲ್ಲಿ ಏನಿತ್ತು A-Bionic 18 ಚಿಪ್ಸೆಟ್ ಏನಿತ್ತು ಅದನ್ನೇ ಕೊಡ್ತಾ ಇರುವಂಥದ್ದು. ಯಾವುದೇ ರೀತಿ ಔಟ್ಡೇಟೆಡ್ ಪ್ರೊಸೆಸರ್ ಏನು ಕೊಡ್ತಾ ಇಲ್ಲ ಅವರು. ಒಂದು ಒಳ್ಳೆ ವಿಷಯ. ಇದು ಕೂಡ ನಿಮಗೆ ಒಂದು ಅಪ್ಗ್ರೇಡ್ ಆಗಿರುತ್ತೆ. ಇದು ಮೇನಾಗಿ ಪ್ರೈಸ್ ಬಗ್ಗೆ ಮಾತಾಡಬೇಕಂತಂದರೆ ತುಂಬಾ ಲೀಕ್ಸ್ ಎಲ್ಲ ರೂಮರ್ಸ್ ಪ್ರಕಾರ ಇದು ಬಂದು ನಿಮಗೆ SE ಸೀರೀಸಲ್ಲಿ ಏನಾದರೂ ಬಂತು ಅಂತಂದರೆ 50,000 ಒಳಗಡೆನೇ ಇರುತ್ತೆ. ಏನಾದರೂ ಇದು ನಿಮಗೆ ಏನಾದರೂ ಐಫೋನ್ 16e ಆ ರೀತಿ ನಿಮಗೆ ಆ ಸೀರೀಸಲ್ಲಿ ಏನಾದರೂ ಬಂತು ಅಂತಂದರೆ ನಿಮಗೆ 50,000-55,000 ಆ ರೇಂಜಲ್ಲಿ ಆಗುತ್ತೆ. ಒಟ್ಟು ನಿಮಗೇನಾದರೂ SE ಅಂತಲೇ ಏನಾದರೂ ಬಿಟ್ಟರು ಅಂತಂದರೆ SE 4 ಅಂತ ಏನಾದರೂ ಆ ಸೀರೀಸಲ್ಲಿ ಬಿಟ್ಟರು ಅಂತಂದರೆ ನಿಮಗೆ 50,000 ಒಳಗಡೆನೇ ಬರುತ್ತೆ ಈ ಫೋನ್ ಬಂದು. ಯಾರಾದರೂ ನೀವು ಪರ್ಚೇಸ್ ಮಾಡೋದ್ರಿದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈ ಫೋನ್ನ ನೀವು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡೋದಕ್ಕಿಂತ ಇದರಲ್ಲಿ ನೀವು ಪರ್ಚೇಸ್ ಮಾಡಿ ಅದನ್ನು ಯೂಸರ್ ಎಕ್ಸ್ಪೀರಿಯನ್ಸ್ನ ತಗೋಬಹುದು. ಆ್ಯಪಲ್ನವರು ಈ ಫೋನ್ ಯಾವಾಗ ಲಾಂಚ್ ಮಾಡ್ತಾರೆ ಅಂತಂದರೆ ಮಾರ್ಚ್ ಎಂಡಿಂಗ್ ವೀಕಲ್ಲಿ, ಇಲ್ಲ ಅಂತಂದರೆ ಏಪ್ರಿಲ್ ಸ್ಟಾರ್ಟಿಂಗ್ ವೀಕಲ್ಲಿ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ಬೋದು. ಇನ್ನೊಂದು ರೂಮರ್ಸ್ ಪ್ರಕಾರ ಏನಪ್ಪ ಅಂತಂದರೆ ಅಲರ್ಟ್ ಸ್ಲೈಡರು, ಇಲ್ಲ ಅಂತಂದರೆ ನಿಮಗೆ ಆ್ಯಕ್ಷನ್ ಬಟನ್ ಏನು ಕೊಡ್ತಿದ್ದಾರೆ, ಈಗ ಲೇಟೆಸ್ಟ್ ಆ್ಯಕ್ಷನ್ ಬಟನ್ ಇದೆ, ಅವೆರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಕೊಟ್ಟಿರ್ತಾರೆ. ಈ ಐಫೋನ್ SE 4 ಲಾಂಚ್ ಆದರೆ ನೀವು ಪರ್ಚೇಸ್ ಮಾಡ್ತೀರಾ ಇಲ್ಲೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಇಲ್ಲೇ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ಬಂದಿದೆ ಅಂತ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್.